ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತವರ್ಷಿಣಿ. ಈ ದಿನದ ಜಾತಕಫಲ ಸಂಚಿಕೆಯಲ್ಲಿ 12 ರಾಶಿಗಳ ಫಲಾಫಲ, ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ, ಪರಿಹಾರ, ಹಾಗೆ ಈ ದಿನದ ಪಂಚಾಂಗದ ಮಹತ್ವವನ್ನು ತಿಳಿಸ್ಕೊಡ್ತೀವಿ. ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ ಜ್ಯೋತಿಷಿಗಳಾದ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರ. ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನ ಶನಿವಾರದ ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕ್ರತುಶ್ಚಯಜಿತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾ ಯಶರಿತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನ ಸಂವತ್ಸರ, ದಕ್ಷಿಣಾಯಣ, ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರ್ತಕ್ಕಂಥದ್ದು. ತೃತೀಯ ತಿಥಿ ಶತಭಿಷ ನಕ್ಷತ್ರ. ಈ ದಿವಸ ಶನಿವಾರವಾಗಿದೆ, ತೃತೀಯ ತಿಥಿಯೂ ಇದೆ. ಹೀಗಾಗಿ ಅಮ್ಮನವರ ಪ್ರಾರ್ಥನೆ, ಗೌರಿ ಪ್ರಾರ್ಥನೆ ಮಾಡೋದು ಬಹಳ ಒಳ್ಳೆಯದು. ಅಮ್ಮನವರ ಸನ್ನಿಧಾನಕ್ಕೆ ಈ ದಿವಸ ಶನಿವಾರ ಹೋಗಬಾರ್ದು ಅಂತೇನಿಲ್ಲ. ಶನಿವಾರ ಹೋಗಿ ಅಮ್ಮನವರಿಗೆ ಕೆಂಪು ಹೂಗಳನ್ನು ಸಮರ್ಪಣೆ ಮಾಡಿದ್ರೆ ಈ ದಿವಸ ನೋಡಿ ಆ ರಜೋಗುಣದಿಂದ ಬರತಕ್ಕಂತಹ ಕ್ರೌರ್ಯ ಮತ್ತು ತೊಡಕುಗಳು ಇವುಗಳನ್ನೆಲ್ಲ ಬಿಡಿಸಿಕೊಡ್ತಾಳೆ ತಾಯಿ. ಹೀಗಾಗಿ ಕೆಂಪು ಹೂ ಸಮರ್ಪಣೆ ಮಾಡಿ. ಈ ದಿವಸ ಗ್ರಹಸ್ಥಿತಿಯನ್ನು ಕಾಣ್ತೀವಿ. ಶುಕ್ರ ಇಷ್ಟು ದಿವಸ ಶತ್ರುಕ್ಷೇತ್ರದಲ್ಲಿ ರವಿಯ ಮನೆಯಲ್ಲಿದ್ದ, ಈಗ ನೀಚ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. ಶುಕ್ರ ಗ್ರಹಗಳಲ್ಲೆಲ್ಲ ಅತ್ಯಂತ ಸುಂದರನೂ ಮತ್ತು ಶುಭವನೂ ಆಗಿರತಕ್ಕಂಥ ಗ್ರಹನಾಗಿದ್ದಾನೆ. ಶುಕ್ರ ಮಂಗಳಕಾರಕ ಗ್ರಹ. ಮನಸ್ಸಿಗೆ ಮುದವನ್ನು, ಸಂತೋಷವನ್ನು, ಉತ್ಸಾಹವನ್ನು ತಂದುಕೊಡ್ತಕ್ಕಂಥ ಗ್ರಹ. ಅಂಥವನು ಬಲಹೀನನಾದಾಗ ನಮಗೆ ತೊಂದರೆಗಳುಂಟಾಗುತ್ತೆ. ಮನಸ್ಸಿಗೆ ಉಲ್ಲಾಸ ಅನ್ನೋದು ಕಳೆದು ಹೋಗುತ್ತೆ. ನೀವು ಯಾವುದೋ ಒಂದು ಮನರಂಜನೆಗೆ ತೊಡಗಬೇಕು, ಮನಸ್ಸಿಗೆ ಹಿತವಾದ ಕಡೆ ಹೋಗಬೇಕು ಅಂತ ಅಂದುಕೊಂಡ್ರೂ ಹೋಗ್ಲಿಕ್ಕೆ ಆಗದೆ ಹೋಗಿಬಿಡ್ತಕ್ಕಂಥದ್ದಾಗುತ್ತೆ. ಶುಕ್ರನ ಒಂದು ನೀಚ ಸ್ಥಾನದ ಸಂಚಾರ ಸ್ಥಿತಿಯಲ್ಲಿ ಮನಸ್ಸಿಗೆ ಉಲ್ಲಾಸ ಕಳೆದು ಹೋಗುತ್ತೆ. ಮುಖ್ಯವಾಗಿ ರೋಗಬಾಧೆಗಳು, ಅಲ್ಲಿ ಗುಹ್ಯಸ್ಯಾಮಯ ಮೂತ್ರಕೃಚ್ಛ ಮದನ ವ್ಯಾಪಾರ ಮದನ ಶುಕ್ಲ ಸ್ತೃತಿಂ ಅಂತೆಲ್ಲ ಹೇಳುತ್ತೆ. ಹೀಗಾಗಿ ಗುಹ್ಯ ರೋಗಗಳ ಬಾಧೆ ಜಾಸ್ತಿ ಆಗ್ತಕ್ಕಂಥದ್ದು ಅದು ಶುಕ್ರ ಸೂಚಿಸ್ತಾನೆ. ಮತ್ತು ವಾತ ಮತ್ತು ಕಫ ಇವುಗಳನ್ನು ಸೂಚಿಸ್ತಕ್ಕಂಥವನಾಗಿದ್ದಾನೆ ಶುಕ್ರ. ಹೀಗಾಗಿ ವಾತ ಸಂಬಂಧಿ ರೋಗಗಳು, ಕಫ ಸಂಬಂಧಿ ರೋಗಗಳು ನಿಮ್ಮನ್ನು ಬಾಧಿಸಬಹುದು. ನಿಮ್ಮ ಅಲಂಕಾರ ಅಥವಾ ನಿಮ್ಮ ಸೌಂದರ್ಯ, ದೇಹ ಸೌಂದರ್ಯ ಬಹಳ ಮುಖ್ಯ. ಅಲಂಕಾರ ಪಕ್ಕಕ್ಕಿಡಿ, ದೇಹ ಸೌಂದರ್ಯವೇ ಕಳೆಗುಂದಬಹುದು. ಒಂದು ಮಸಿ ಬೆಳೆದ ಹಾಗೆ ಆ ರೀತಿಯಲ್ಲಿ ಯಾವುದೋ ಒಂದು ರೋಗದ ಮಸಿಯೋ ಅಥವಾ ಭಾವನಾತ್ಮಕವಾಗಿ ಚಿಂತೆ ಅನ್ನುವಂಥ ಮಸಿಯೋ ಬೆಳೆಯುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹೀಗಾಗಿ ಶುಕ್ರ ಈ ದಿವಸದಿಂದ ಅವನು ಕನ್ಯಾ ರಾಶಿಯಲ್ಲಿ ಸಂಚರಿಸ್ತಾನೆ. ಹೀಗಾಗಿ ಎಷ್ಟೋ ಜನರಿಗೆ ಮನಸ್ಸಿಗೆ ಆ ಉಲ್ಲಾಸ ಅಂತಕ್ಕಂಥದ್ದು ಕಳೆದು ಹೋಗುತ್ತೆ, ಉತ್ಸಾಹಗಳು ಕಳೆದು ಹೋಗುತ್ತೆ. ಅವನು ಸಂಪತ್ತು, ವಸ್ತ್ರ, ಆಭರಣ, ಅಲಂಕಾರ, ಸ್ತ್ರೀ ಮತ್ತು ಪುರುಷರ ಸೌಖ್ಯಗಳು ಇವುಗಳನ್ನೆಲ್ಲ ಪ್ರತಿನಿಧಿಸ್ತಕ್ಕಂಥವನು. ಹೀಗಾಗಿ ಆ ಎಲ್ಲ ವಿಚಾರಗಳಲ್ಲೂ ನಮಗೆ ಆ ಸೌಖ್ಯತೆಯನ್ನು ಕಡಿಮೆ ಮಾಡಿಬಿಡ್ತಾನೆ ಶುಕ್ರ. ಯಾವುದೊಂದಕ್ಕೂ ಉಲ್ಲಾಸ ಇಲ್ಲ. ವೆಬ್ ಸೀರೀಸ್ ನೋಡ್ತಾ ಇರ್ತೀರ, ಆದರೆ ತಲೆ ಚಿಟ್ಟಿಡ್ದು ಹೋಗುತ್ತೆ. ಯಾವುದೋ ಸಂಗೀತ ಕೇಳ್ತಾ ಇದ್ದೀರಾ, ರುಚಿಯ ಕರ್ಣಗಳಿಗೆ ಹಿತವಾಗಿರೋದಿಲ್ಲ. ಯಾವುದೋ ಒಂದು ಚಲನಚಿತ್ರ ನೋಡ್ತಾ ಇರ್ತೀರ, ಕಣ್ಣುಗಳಿಗೆ ಉರಿ ಮತ್ತು ಕಣ್ಣಿನ ನೋವು. ಅದು ಕೊಡುವ ಸಂತೋಷಕ್ಕಿಂತ ಬಾಧೆ ಶುರುವಾಗಿಬಿಡುವ ಸಾಧ್ಯತೆ ಹೆಚ್ಚು. ದಾಂಪತ್ಯದಲ್ಲಿ ಅನ್ಯೋನ್ಯವಾಗಿರ್ತಕ್ಕಂಥ ಪ್ರೀತಿ ಪಾತ್ರರಾಗಿರ್ತಕ್ಕಂಥ ಸಂಗಾತಿಯಲ್ಲೂ ಕೂಡ ಏನೋ ಒಂದು ರೀತಿಯ ವಿರಸ ಅಥವಾ ಏನೋ ಒಂದು ರೀತಿಯ ಕಹಿ ಭಾವನೆಗಳು ಸುಳಿದಾಡ್ತಕ್ಕಂಥದ್ದು, ಈ ರೀತಿಯ ಒಂದು ಸಾಧ್ಯತೆಗಳನ್ನು ಹೆಚ್ಚು ಮಾಡ್ತಾನೆ. ಮತ್ತು ಗುಹ್ಯಸ್ಯಾಮ ಹೇಳನಲ್ಲ, ಗುಹ್ಯ ರೋಗಗಳ ಬಾಧೆ ಅವುಗಳು ನಿಮ್ಮನ್ನು ಚಿತ್ರಹಿಂಸೆ ಮಾಡ್ತಕ್ಕಂಥದ್ದು, ಈ ರೀತಿಯ ಒಂದು ಫಲಗಳನ್ನು ಸೂಚಿಸ್ತಾರೆ ಶುಕ್ರ ಬಲಹೀನನಾಗಿದ್ದಾಗ. ಬುಧ ಚೆನ್ನಾಗಿದ್ದಾನೆ, ಗುರು ಚೆನ್ನಾಗಿದ್ದಾನೆ, ಶನೈಶ್ಚರನೂ ತಕ್ಕ ಮಟ್ಟಿಗೆ ಚೆನ್ನಾಗಿದ್ದಾನೆ. ಹೀಗಾಗಿ ಬೇರೆ ಬೇರೆ ಗ್ರಹಗಳು ಚೆನ್ನಾಗಿದ್ದಾವೆ. ನಾನು ಹೇಳ್ತಾ ಇರೋದು ಒಂದು, ರವಿಯು ಚೆನ್ನಾಗಿದ್ದಾನೆ ಮಿತ್ರಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ಶುಕ್ರನೊಬ್ಬನಿಂದ ಈ ಶುಕ್ರ ಯಾವ್ಯಾವುದಕ್ಕೆ ಕಾರಕನೋ ಅಂಥವುಗಳಿಂದ ನಮಗೆ ಸಮಸ್ಯೆಗಳಾಗಬಹುದು. ಹೀಗಾಗಿ ಅದೊಂದು ಗಮನಿಸ್ಕೊಳ್ಬೇಕು. ಉಳಿದ ಹಾಗೆ ಬೇರೆ ಗ್ರಹಗಳೆಲ್ಲ ಚೆನ್ನಾಗಿರೋದ್ರಿಂದ ಗಾಬರಿ ಪಡೋ ಅವಶ್ಯಕತೆ ಇಲ್ಲ. ಈಗ ನಾವು ಒಂದು ಶರೀರಕ್ಕೆ ನಮ್ಮ ಪುಷ್ಟಿಗೋಸ್ಕರ ನಾವೊಂದು ಆಹಾರ, ಒಂದು ಊಟ ಮಾಡ್ತಾಯಿದ್ದೀವಿ ಅಂದ್ಕೊಂಡ್ರೆ, ನಮ್ಮ ತಟ್ಟೆ ಎಲೆಯಲ್ಲಿ 10 ಭೋಜ್ಯ ಭಕ್ಷ್ಯಗಳಿದ್ದಾವೆ ಅಂತಂದರೆ ಅದರಲ್ಲಿ
9 ವೆರೈಟಿ ಬೇರೆ ಬೇರೆ ಬಗೆಯ ಖಾದ್ಯಗಳು, ಭಕ್ಷ್ಯಗಳು, ಭೋಜ್ಯಗಳು ಇವೆಲ್ಲ ತುಂಬ ರುಚಿಯಾಗಿದ್ದರೆ, ಒಂದು ಯಾವುದೋ ಪಲ್ಯ ಹಾಳಾಗಿದ್ದರೆ ಅದರ ಬಗ್ಗೆ ಹೇಗೆ ನಾವು ತಲೆ ಕೆಡಿಸ್ಕೊಳ್ಳಲ್ವೋ ಅಷ್ಟು ಉಳಿದಿದೆಯಲ್ಲಪ್ಪ ಅದನ್ನು ತಿನ್ನೋಣ ಅಂತ ಹೇಗೆ ಅಂದ್ಕೋತೀವೋ ಹಾಗೆ ಬೇರೆ ಗ್ರಹಗಳು ನಿಮಗೆ ಸಮೃದ್ಧಿಯ ಫಲವನ್ನು, ಶುಭ ಫಲವನ್ನು ತಂದು ಕೊಡ್ತಾರೆ. ಶುಕ್ರ ಒಂದು ರೀತಿಯಲ್ಲಿ ವರ್ಣರಂಜಿತವಾದ ಈ ಸಂಡಿಗೆ, ಹಪ್ಪಳ ಅದನ್ನು ನೋಡಿದ್ರೆ ತಿನ್ನಬೇಕು ಅನಿಸುತ್ತೆ ಆ ರೀತಿಯ ಗ್ರಹ. ಇಷ್ಟೆಲ್ಲ ಇದ್ದರೂ ಅದರ ಕಡೆಗೆ ಮನಸ್ಸು ಹೋಗುತ್ತೆ, ಆ ರೀತಿಯ ಶುಕ್ರ, ಆ ರೀತಿಯ ಗ್ರಹ ಶುಕ್ರ. ಹೀಗಾಗಿ ಅದು ಕೊರತೆ ಆದರೆ ಊಟವೇ ಕೊರತೆ ಆಗೋ ರೀತಿಯ ಭಾವನೆ ಉಂಟು ಮಾಡ್ತಾನೆ ಶುಕ್ರ. ಈ ಕಾರಣದಿಂದಾಗಿ ನವಗ್ರಹಗಳಲ್ಲಿ ಶುಕ್ರನಿಗೆ ಒಂದು ಬೇರೆ ರೀತಿಯ ಸ್ಥಾನ ಇದೆ. ಆ ರೀತಿಯಲ್ಲಿ ಈ ದಿವಸ ನಿಮಗೆ ಯಾವುದು ರಂಜಿತವಾಗಿ, ವರ್ಣರಂಜಿತವಾಗಿ ಮತ್ತು ಒಂದು ವಿಶೇಷ ರುಚಿಯನ್ನು ತಂದುಕೊಡುತ್ತೋ ಆ ಹಪ್ಪಳ ಅಥವಾ ಸಂಡಿಗೆ, ಆ ರೀತಿಯ ಶುಕ್ರ ಡಲ್ ಆಗಿರೋದ್ರಿಂದ ನಿಮಗೆ ಸ್ವಲ್ಪ ಈ ಒಂದು ತಿಂಗಳುಗಳ ಕಾಲ ಯಾವುದು ಅಷ್ಟು ರುಚಿ ಅನ್ನಿಸ್ದೆ ಹೋಗ್ಬಿಡುತ್ತೆ. ಬದುಕೇ ಒಂದು ರೀತಿಯ ಕಹಿ, ಬದುಕೇ ಒಂದು ರೀತಿಯ ನೀರಸ, ಸಪ್ಪೆ ಅಂತೀವಲ್ಲ, ಮಾವಿನ ಹಣ್ಣು ಮುಂದೆ ಇರುತ್ತೆ, ಆದರೆ ತಿಂದಾಗ ಗೊತ್ತಾಗುತ್ತೆ ಅದರಲ್ಲಿ ಏನು ಸಪ್ಪೆ ರುಚಿನೇ ಇಲ್ಲ ಅಂತ. ಹಲಸಿನಣ್ಣು ನೀರು ಜಾಸ್ತಿ ಹೋಗ್ಬಿಟ್ರೆ ಆ ಗಿಡಕ್ಕೆ ಹಲಸು ತಿಂದಿದ್ದು ಒಂಥರ ನೀರು ತಿಂದ ಹಾಗೆ, ಒಂದು ರೀತಿಯಲ್ಲಿ ಏನು ಪ್ರಯೋಜನ ಇಲ್ಲ. ಆ ರೀತಿ ತಿಂದದ್ದು ಅದರ ಸವಿಯನ್ನು ಕೊಡ್ತಾ ಇಲ್ಲ ಅಂತ ಅನಿಸುತ್ತೆ. ಆ ರೀತಿಯ ಒಂದು ಗ್ರಹ ಶುಕ್ರ. ಹಾಗಾಗಿ ಅಂಥ ಶುಕ್ರ ಬಲಹೀನಾದಾಗ ನಮ್ಮ ಬದುಕಿನ ರುಚಿ ಕಳೆದು ಹೋಗುತ್ತೆ. ಹೀಗಾಗಿ ಏನು ಮಾಡಬೇಕು? ಶುಕ್ರ ಆರಾಧನೆ ಮಾಡಬೇಕು. ಶುಕ್ರನಿಗೆ ಮಹಾಲಕ್ಷ್ಮಿ ಆರಾಧನೆ ಹೇಳಿದೆ ನೋಡಿ. ಮಹಾಲಕ್ಷ್ಮಿ ಎಂಥ ಗ್ರಹಕ್ಕೆ ದೇವತೆಯಾಗಿದ್ದಾಳೆ, ಬದುಕಿಗೆ ರುಚಿ ಕೊಡ್ತಕ್ಕಂಥವಳು ಮಹಾಲಕ್ಷ್ಮಿ. ಹೀಗಾಗಿ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಹೋಗಿ ಮೊಸರನ್ನು, ಅವರೇ ಧಾನ್ಯವನ್ನು, ತುಪ್ಪವನ್ನು, ಬಿಳಿ ವಸ್ತ್ರವನ್ನು ದಾನ ಮಾಡ್ತಕ್ಕಂಥದ್ದು, ಬಿಳಿ ಪುಷ್ಪಗಳನ್ನು ದಾನ ಮಾಡ್ತಕ್ಕಂಥದ್ದು, ಹೀಗೆ ಅನೇಕ ಬಗೆಗಳಲ್ಲಿ ಆಕೆಯ ಆರಾಧನೆ ಇದೆ. ಅದನ್ನು ಯಾವ್ಯಾವ ರಾಶಿಯವರು ಮಾಡಬೇಕು ಅದನ್ನೆಲ್ಲ ನಾವು ಗಮನಿಸ್ತಾ ಹೋಗೋಣ. ಅಂತೂ ಶುಕ್ರನ ಪರಿವರ್ತನೆ ನಿಮ್ಮ ಬದುಕಿಗೆ ಒಂದು ತಿಂಗಳ ಕಾಲ, ಮುಂದಿನ ತಿಂಗಳು 2ನೇ ತಾರೀಕಿನವರೆಗೆ ಸ್ವಲ್ಪ ಸಪ್ಪೆಯನ್ನು ತಂದುಕೊಡ್ತಾನೆ. ಇದಕ್ಕೆ ನಾವು ಸಿದ್ಧರಾಗಬೇಕು. ಎಸ್, ಈಗ ನಾನು ಸಪ್ಪೆ ಊಟ ಮಾಡಲಿಕ್ಕೆ ಸಿದ್ಧ ಇದ್ದೀನಿ, ತನ್ಮೂಲಕ ಸ್ವಲ್ಪ ರುಚಿ ಬೇಕು ಅಂದರೆ ಮಹಾಲಕ್ಷ್ಮಿ ಆರಾಧನೆ ಮಾಡಿ ಇರುವ ಸಪ್ಪೆಯನ್ನೇ ಸ್ವಲ್ಪ ರುಚಿ ಮಾಡ್ಕೊಳ್ತೀನಿ ಅನ್ನೋ ಒಂದು ದೃಢ ಮನಸ್ಸನ್ನು ನಾವು ಸಿದ್ಧ ಮಾಡಿಕೊಳ್ಬೇಕು ಈ ದಿವಸದಿಂದ. ಈ ದಿವಸ ಒಂದು ಸಲ ಮಹಾಲಕ್ಷ್ಮಿ ದರ್ಶನ ಮಾಡಿ ಬನ್ನಿ. ಈ ದಿನದ ಪಂಚಾಂಗದ ಮಹತ್ವವನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಶುಕ್ರನ ಬದಲಾವಣೆಯಿಂದ ಆಗುವಂತಹ ವಿಚಾರಗಳೇನು, ಸಪ್ಪೆಯಾಗಿರುತ್ತೆ, ಸಿದ್ಧವಾಗಿರಬೇಕು ಅನ್ನೋದನ್ನು ಮುಂದೆ ಸಂದೇಶಗಳತ್ತ ಗಮನ ಹರಿಸೋಣ. ಮೊದಲಿಗೆ ಮಲ್ಲಿಕಾರ್ಜುನ್ ಅಂತ ರಾಯಚೂರಿಂದ, ಇವರ ಜನ್ಮ ದಿನಾಂಕ 28ನೇ ತಾರೀಕು 9ನೇ ತಿಂಗಳು 2006 ರಾತ್ರಿ 8 ಗಂಟೆ 10 ನಿಮಿಷ. ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ ತಿಳಿಸಿ ಅನ್ನೋದು ಪ್ರಶ್ನೆ. ಮಲ್ಲಿಕಾರ್ಜುನ್ ಅವರ ಪ್ರಶ್ನೆ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದೆ. ನೋಡೋಣ, ಆರೋಗ್ಯವನ್ನು ಮೊದಲಿಗೆ ಗಮನಿಸೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ಮೇಷಲಗ್ನವಾಗಿದೆ. ಲಗ್ನಾಧಿಪತಿ ನಿಮಗೆ ಷಷ್ಠದಲ್ಲಿದ್ದಾನೆ. ಷಷ್ಠ ಸ್ಥಾನ ಅದು ಶತ್ರು ಸ್ಥಾನ ಬೇರೆ ಆಗಿಬಿಟ್ಟಿದೆ, ಬುಧನ ಮನೆ. ಮತ್ತು ಮೌಢ್ಯತೆ ಇದೆಯಾ ಗಮನಿಸ್ಕೊಂಡ್ರೆ ಮೌಢ್ಯನಾಗೂ ಇದ್ದಾನೆ. ಹೀಗಾಗಿ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಬಹುದು. ಈಗ ಕೇತು ದಶೆಯಲ್ಲಿ ತಮಗೆ ಈಗ ಬುಧನ ಒಂದು ಕಾಲ ನಡೀತಾ ಇದೆ. ನಿಮಗೆ 2027 ಜೂನ್ ನಂತರದಲ್ಲಿ ಶುಕ್ರನ ಕಾಲ ಬೇರೆ ಪ್ರಾರಂಭ ಆಗುತ್ತೆ. ಶುಕ್ರ, ನಾನು ಈಗ ಹೇಳಿದೆ, ಶುಕ್ರ ನೀಚ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ಅಂತ. ನಿಮ್ಮ ಜಾತಕದಲ್ಲಿ ನೀಚದಲ್ಲೇ ಇದ್ದಾನೆ, ನೀಚ ಸ್ಥಾನದಲ್ಲಿದ್ದಾನೆ. ಹೀಗಾಗಿ ತಾವು ತಪ್ಪದೆ ನೋಡಿ, ಪ್ರತಿ ಶುಕ್ರವಾರ 2030 ನಿರಂತರವಾಗಿ ಶುಕ್ರಾರಾಧನೆ ಮಾಡಬೇಕು. ತಾವು ಗಾಬರಿ ಆಗಬೇಡಿ, ಇನ್ನೂ ಚಿಕ್ಕ ವಯಸ್ಸು. ಹೀಗಾಗಿ ನಿಮ್ಮ ತುಂಬ ವರ್ಷಗಳ ಸುದೀರ್ಘ ಪ್ರಯಾಣವನ್ನು ಗಮನಿಸ್ಕೊಂಡ್ರೆ ಈ ಒಂದು 2-3 ವರ್ಷ ನಿಮಗೇನು ಏನು ದೊಡ್ಡ ಭಾರ ಅಲ್ಲ. ಆದರೆ ಈ ಗ್ರಹಾನುಗ್ರಹ ಬೇಕು. ಹೀಗಾಗಿ ನೀವು ಆರೋಗ್ಯಕ್ಕೆ ಮತ್ತು ವಿದ್ಯಾಬಲಕ್ಕೆ, ಯಾಕಂದರೆ ವಿದ್ಯಾಧಿಪತಿಯನ್ನು ಶುಕ್ರನೇ ಆಗಿದ್ದಾನೆ, ಈ ಕಾರಣದಿಂದಾಗಿ ಮಹಾಲಕ್ಷ್ಮಿ ಪ್ರಾರ್ಥನೆಯನ್ನು ಪ್ರತಿ ಶುಕ್ರವಾರ ತಪ್ಪದೆ ಮಹಾಲಕ್ಷ್ಮಿಗೆ ತುಪ್ಪದ ಅಭಿಷೇಕ ಮಾಡಿಸಿ. ನಿಮ್ಮ ಹೆಸರಿನಲ್ಲಿ ತುಪ್ಪದ ಅಭಿಷೇಕ ಮಾಡಿಸಿ ಅದನ್ನು ಸ್ವಲ್ಪ ಪ್ರಸಾದ ತೆಗೆದುಕೊಳ್ಳಿ, ತುಪ್ಪವನ್ನು. ಅದು ನಿಮಗೆ ತುಂಬ ಊರ್ಜಾ ಅಂತ ಶಕ್ತಿಯನ್ನು ತುಂಬತಕ್ಕಂಥದ್ದಾಗಿದೆ. ಹೀಗಾಗಿ ತಪ್ಪದೆ ಅದನ್ನು ಮಾಡಿ. ಪ್ರತಿ ಶುಕ್ರವಾರ ಎಲ್ಲಿದ್ದರೂ ನೀವು ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಹೋಗಬೇಕು. ಈ ಶ್ರದ್ಧೆ ಇಟ್ಕೊಂಡ್ರೆ ಬಹಳ ಒಳ್ಳೆಯದು. ನಿಮ್ಮ ಬದುಕಿನಲ್ಲಿ ಆರೋಗ್ಯಕ್ಕೆ, ವಿದ್ಯೆಗೆ ಎರಡಕ್ಕೂ ಸಹಾಯವಾಗುತ್ತೆ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಚಿರಾಗ್ ಅಂತ ಶಿರಸಿಯಿಂದ, ಇವರ ಜನ್ಮ ದಿನಾಂಕ 8ನೇ ತಾರೀಕು 5ನೇ ತಿಂಗಳು 1996 ಮಧ್ಯಾಹ್ನ 3:15. ವಿವಾಹದ ಬಗ್ಗೆ ತಿಳಿಸಿ ಅನ್ನೋದು ಪ್ರಶ್ನೆ. ಚಿರಾಗ್ ಅವರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧಿಸಿದೆ ಅಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ಕನ್ಯಾ ಲಗ್ನವಾಗಿದೆ.
ಲಗ್ನದಿಂದ ಸಪ್ತಮಾಧಿಪತಿ ಗುರುವಿಗೆ ಬಲ ಚೆನ್ನಾಗಿದೆ. ಆದರೆ ಸಪ್ತಮ ಸ್ಥಾನ ಅಲ್ಲಿ ಸ್ಥಾನವು ಸ್ಥಾನಾಧಿಪ ಎರಡನ್ನೂ ಪರಿಶೀಲಿಸ್ಕೊಳ್ಬೇಕು ಅಂತಿದೆ. ಹೀಗಾಗಿ ಅಲ್ಲಿ ಶನಿ ಮತ್ತು ಕೇತು ಸೇರಿದ್ದಾರೆ ವಿವಾಹ ಸ್ಥಾನದಲ್ಲಿ. ಈ ಗ್ರಹಶಾಂತಿ ಮಾಡಿಸಿದ್ದೀರಾ, ಅದರ ಬಗ್ಗೆ ತಾವು ಏನು ತಿಳಿಸಿಲ್ಲ. ಅದು ಮಾಡಿಸಿಲ್ಲ ಅಂದರೆ ಶನಿ ಕೇತು ಶಾಂತಿ ದಯವಿಟ್ಟು ಮಾಡಿಸಿ, ಅದರಿಂದ ನಿಮಗೆ ಸಹಾಯವಾಗುತ್ತೆ. ಪ್ರಸ್ತುತ ರಾಹು ದಶೆಯಲ್ಲಿ ಈಗ ತಮಗೆ ನಡೀತಾ ಇರತಕ್ಕಂಥದ್ದು ಬುಧನ ಕಾಲ, ಲಗ್ನಾಧಿಪತಿ ಕಾಲ ನಡೀತಾ ಇರೋದ್ರಿಂದ ಅದೂ ನಿಮಗೆ ಸಹಾಯಕವಾಗುತ್ತೆ. ಲಗ್ನಾಧಿಪತಿ ಭಾಗ್ಯದಲ್ಲಿದ್ದಾನೆ. ನೀವು ಅಂದ್ಕೊಂಡಿರಬಹುದು ಇಷ್ಟು ತಡ ಆಯ್ತಲ್ಲ ಅಂತ. ಗ್ರಹಶಾಂತಿ ಮಾಡಿಸಿ, ಇದಾದ ಮೇಲೆ ನಿಮಗೆ ಖಂಡಿತ ಅನುಕೂಲ ಆಗುತ್ತೆ. ಬುಧನ ಕಾಲ ಲಗ್ನಾಧಿಪತಿ ಕಾಲದಲ್ಲಿ ನಿಮಗೆ ಆ ಫಲ ಹತ್ತಿರ ಬರುತ್ತೆ, ಯೋಚನೆ ಮಾಡಬೇಡಿ. ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಚರಣ್ ಅಂತ ಮೂಡಿಗೆರೆಯಿಂದ, ಜನ್ಮ ದಿನಾಂಕ 14ನೇ ತಾರೀಕು 6ನೇ ತಿಂಗಳು 1998 ರಾತ್ರಿ 9 ಗಂಟೆ 10 ನಿಮಿಷ. ವಿವಾಹ ಮತ್ತು ಭವಿಷ್ಯದ ಬಗ್ಗೆ ತಿಳಿಸಿ ಅನ್ನೋದು ಪ್ರಶ್ನೆ. ಚರಣ್ ಅವರ ಪ್ರಶ್ನೆ ಅದು ವಿವಾಹ ಮತ್ತು ಭವಿಷ್ಯ ನೋಡೋಣ. ನೋಡಿ, ಈ ಜಾತಕ ಪರಿಶೀಲಿಸಿದ್ರೆ ಇದು ಮಕರ ಲಗ್ನವಾಗಿದೆ. ಲಗ್ನದಿಂದ ವಿವಾಹದ ಅಧಿಪತಿ ಚಂದ್ರ ಲಗ್ನದಲ್ಲೇ ಇದ್ದಾನೆ. ಅವನಿಗೆ ಪಕ್ಷದ ಬಲವು ತಕ್ಕ ಮಟ್ಟಿಗಿದೆ. ಪ್ರಸ್ತುತ ಗುರುದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಶನೈಶ್ಚರನ ಭಕ್ತಿ ಕಾಲ ನಡೀತಾ ಇದೆ. ಶನೈಶ್ಚರ ಲಗ್ನಾಧಿಪತಿನೇ ಆಗಿದ್ದಾನೆ, ಅವನು ಬಲಹೀನನಾಗಿದ್ದಾನೆ. ಹೀಗಾಗಿ ಶನೈಶ್ಚರ ಶಾಂತಿ, ಚಂದ್ರ ಶಾಂತಿ ಇವೆರಡನ್ನು ದಯವಿಟ್ಟು ಮಾಡಿಸಿ. ಇವೆರಡನ್ನು ಮಾಡಿಸೋದ್ರಿಂದ ನಿಮಗೆ ಮುಂದಿನ ದಾರಿ ಸ್ವಲ್ಪ ಸುಲಭ ಆಗುತ್ತೆ. ಮತ್ತು ಯಾವುದಾದ್ರೂ ಈಶ್ವರನ ಸನ್ನಿಧಾನದಲ್ಲಿ ಅಥವಾ ವಿಷ್ಣು ಸನ್ನಿಧಾನವೂ ಆಗುತ್ತೆ. ಗಿರಿಜಾ ಕಲ್ಯಾಣ ಅಥವಾ ಶ್ರೀನಿವಾಸ ಕಲ್ಯಾಣ ಎರಡಕ್ಕೂ ಅವಕಾಶ ಇದೆ. ಗಿರಿಜಾ ಕಲ್ಯಾಣ ಯಾಕಂದರೆ ಸಪ್ತಮಾಧಿಪತಿ ಚಂದ್ರ ಆಗಿರೋದ್ರಿಂದ ಶಿವ ಸಂಬಂಧಿ ಪ್ರಾರ್ಥನೆಗಳಿಂದ ಬೇಗ ಫಲ ಅಂತ ಶಾಸ್ತ್ರ ನಿರೂಪಣೆ ಮಾಡ್ತವೆ. ಈ ಕಾರಣಕ್ಕೆ ನೀವು ಹತ್ತಿರದಲ್ಲಿ ಯಾವುದಾದ್ರು ಗಿರಿಜಾ ಶಿವಸನ್ನಿಧಾನ ಇದ್ದರೆ ಗಿರಿಜಾ ಕಲ್ಯಾಣ ದಯವಿಟ್ಟು ಮಾಡಿಸಿ, ಅದರಿಂದ ಫಲಸಿದ್ಧಿ ಉಂಟಾಗುತ್ತೆ. ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಆದರ್ಶ್ ಭಾರದ್ವಾಜ್ ಅಂತ ಬೀದರಿಂದ, ಇವರ ಜನ್ಮ ದಿನಾಂಕ 9ನೇ ತಾರೀಕು 11ನೇ ತಿಂಗಳು 2001 ಮಧ್ಯರಾತ್ರಿ 12 ಗಂಟೆ 45 ನಿಮಿಷ. MSc ಭೌತಶಾಸ್ತ್ರ ಪೂರ್ಣಗೊಳಿಸಿದ್ದೇನೆ, PhD ಮಾಡೋಕ್ಕೆ ಬಯಸ್ತಾ ಇದ್ದೇನೆ, ಒಳ್ಳೆಯ ಉದ್ಯೋಗ ಸಿಗತ್ತಾ ತಿಳಿಸಿ ಪ್ರಶ್ನೆ. ಆದರ್ಶ್ ಅವರ ಪ್ರಶ್ನೆ ಅದು ಏನು ಭೌತಶಾಸ್ತ್ರ ಮುಗಿಸಿದ್ದಾರೆ, ಮುಂದೆ PhD ಆಗುತ್ತೆ ಹೇಗೆ ಅಂತ ಕೇಳಿದ್ರು. ಉದ್ಯೋಗದ ಬಗ್ಗೆ ಕೂಡ ನೋಡಿ, ತಮ್ಮ ಜಾತಕ ಪರಿಶೀಲಿಸಿದ್ರೆ ಇದು ಸಿಂಹಲಗ್ನವಾಗಿದೆ. ಲಗ್ನದಿಂದ ಷಷ್ಠದಲ್ಲಿ ಕುಜ ಬಲಿಷ್ಠನಾಗಿದ್ದಾನೆ. ನೀವೇನು ತಗೊಂಡಿದ್ದೀರೋ ಅದು ಫಿಸಿಕ್ಸು ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಒಂದು ಬಲ ತುಂಬ ಚೆನ್ನಾಗಿದೆ. ನಿಮ್ಮ ಜಾತಕದಲ್ಲಿ ಒಳ್ಳೆಯ ಲಕ್ಷಣ ಚೆನ್ನಾಗಿದೆ. ಲಗ್ನಾಧಿಪತಿ ರವಿನೇ ಸ್ವಲ್ಪ ವೀಕು, ಹೀಗಾಗಿ ಆರೋಗ್ಯದ ಅವನು ನವಾಂಶದಲ್ಲಿ ತುಂಬ ಚೆನ್ನಾಗಿದ್ದಾನೆ. ಹೀಗಾಗಿ ಮಧ್ಯಮವಾಗಿರುತ್ತೆ, ಯೋಚನೆ ಮಾಡಬೇಡಿ. ಪ್ರಸ್ತುತ ಶುಕ್ರದಶೆಯಲ್ಲಿ ತಮಗೆ ಈಗ ಶನೈಶ್ಚರನ ಕಾಲ ನಡೀತಾ ಇದೆ. ಶನೈಶ್ಚರನು ನಿಮಗೆ ಮಿತ್ರಕ್ಷೇತ್ರದಲ್ಲಿ ಕರ್ಮಸ್ಥಾನದಲ್ಲಿದ್ದಾನೆ. ಒಳ್ಳೆಯ ಕೆಲಸ ಸಿಗುತ್ತೆ, ಜನೋಪಯೋಗಿ ಕೆಲಸ ಅಂತೀವಲ್ಲ ಆ ರೀತಿಯಲ್ಲಿ ನೀವು ಎಲ್ಲಿದ್ದರೆ ನಿಮ್ಮಿಂದ 10 ಜನಕ್ಕೆ ಸಹಾಯ ಆಗುತ್ತೆ. ಕೆಲಸದಲ್ಲಿದ್ದರೆ 10 ಜನಕ್ಕೆ ಮಾರ್ಗದರ್ಶನ ಸಿಗುತ್ತೆ. ಆ ರೀತಿಯ ಒಂದು ಒಳ್ಳೆಯ ಫಲ ಇದೆ ಇವರೇ. ಹೀಗಾಗಿ ಜಾತಕದಲ್ಲಿ ಆ ಲಕ್ಷಣ ಇದ್ದರೆ ಆ ಫಲ ಅವರು ಅನುಭವಿಸ್ತಾರೆ ಅಂತ. ಹೀಗಾಗಿ ಚೆನ್ನಾಗಿದೆ, ಯೋಚನೆ ಮಾಡಬೇಡಿ, ಧೈರ್ಯವಾಗಿರಿ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಫಲಾಫಲ ಹೇಗಿದೆ? ಶುಕ್ರನ ಪರಿವರ್ತನೆ ಬೇರೆ ಅಂತ ಹೇಳ್ತಾ ಇದ್ರಿ, ಯಾವ ರಾಶಿ ಮೇಲೆ ಯಾವ ರೀತಿಯ ಪ್ರಭಾವ ಬೀರುತ್ತೆ ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ವೃಷಭ ರಾಶಿಯಲ್ಲಿ ಕುಜನನ್ನು ಕಾಣ್ತಾ ಇದ್ವಿ, ಮಿಥುನ ರಾಶಿಯಲ್ಲಿ ಬುಧನನ್ನು ಕಾಣ್ತಾ ಇದ್ವಿ, ಮತ್ತು ಕರ್ಕಟಕ ರಾಶಿಯಲ್ಲಿ ರವಿ, ಗುರು ಮತ್ತು ಈ ದಿವಸ ಮಾಂದಿಯು ಅಲ್ಲೇ ಉದಯ ಆಗಿದೆ ಕರ್ಕಟಕ ರಾಶಿಯಲ್ಲಿ. ಇನ್ನು ಶುಕ್ರ ಕೇತು ಯುತಿಯನ್ನು ಕಾಣ್ತಾ ಇದ್ದೀವಿ, ಅದು ಸಿಂಹ ರಾಶಿಯಲ್ಲಿ ಶುಕ್ರನ ಸಂಚಾರ ಇದೆ. ಶುಕ್ರ ಈ ದಿವಸ ಕನ್ಯಾ ರಾಶಿಯನ್ನು ಪ್ರವೇಶಿಸ್ತಾನೆ, ಶುಕ್ರನಿಗೆ ನೀಚ ಸ್ಥಾನ ಅದು. ಇನ್ನು ರಾಹು ಮತ್ತು ಚಂದ್ರರು ಒಟ್ಟಾಗಿದ್ದಾರೆ ಕುಂಭರಾಶಿಯಲ್ಲಿ, ಶನೈಶ್ಚರ ಇರ್ತಕ್ಕಂಥದ್ದು ಮೀನ ರಾಶಿಯಲ್ಲಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ಸುಖ ಹಾನಿ ಇದೆ, ಅಸಮಾಧಾನಗಳು ಉಂಟಾಗುತ್ತೆ. ಪ್ರಯಾಣದಲ್ಲಿ ಸ್ವಲ್ಪ ಹುಷಾರಾಗಿರಿ. ನೀರಿನ ಪ್ರಮಾದಗಳು, ನೀರಿನ ತೊಡಕುಗಳು, ತೊಂದರೆಗಳು, ಅಭಾವಗಳು ಆಗಬಹುದು, ಅತಿ ಅಬ್ಬರವುಗಳು ಆಗಬಹುದು. ಆ ರೀತಿಯಲ್ಲಿ ತೊಡಕನ್ನು ಸೂಚಿಸ್ತಾ ಇದೆ. ಈಗ ಹುಷಾರು, ಎಚ್ಚರವಾಗಿರಿ. ನೀರಿನ ಸಮೀಪದಲ್ಲಿ ವಾಸ ಮಾಡೋರು ಬಹಳ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿವಸ ಶುಕ್ರನ ಪರಿವರ್ತನೆ, ಧನಾಧಿಪತಿ ಷಷ್ಠಕ್ಕೆ ಹೋದರೆ ಸಾಲ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ. ತುಂಬ ನಂಬಿಕೊಂಡು ಇನ್ವೆಸ್ಟ್ ಮಾಡೋದು, ತುಂಬ ನಂಬಿಕೊಂಡು ಯಾರಿಗೋ ಕೊಟ್ಬಿಡೋದು, ಆ ರೀತಿಯ ಒಂದು ತೊಡಕುಗಳನ್ನು ಸೂಚಿಸ್ತಾ ಇದೆ. ಮತ್ತು ಸಾಲ ತೊಗೊಂಡ್ಬಿಡೋದು, ನಿಮಗೆ ಅರಿವೆಯೇ ಬರದ ಹಾಗೆ ಸಾಲ ಮಾಡಿಬಿಟ್ಟು ಮತ್ತಿನ್ಯಾವುದೋ ಒಂದು ಸುಳಿ ಸಿಕ್ಕಾಕೊಂಬಿಡೋ ಲಕ್ಷಣ ಇದೆ. ಹುಷಾರು. ಆರೋಗ್ಯ ವಿಚಾರದಲ್ಲೂ ಹುಷಾರಾಗಿರಿ. ಉದರ, ಕಿಬ್ಬೊಟ್ಟೆ ಭಾಗ, ಗುಹ್ಯ ಸ್ಥಾನಗಳು ಹುಷಾರಾಗಿರಿ. ಅಲ್ಲೆಲ್ಲ ತೊಡಕುಗಳು, ತೊಂದರೆಗಳು ಉಂಟಾಗಬಹುದು, ಗಮನ ಇರಲಿ. ಉಳಿದ ಹಾಗೆ ವೃತ್ತಿಯಲ್ಲಿ ಈ ದಿವಸ ಅನುಕೂಲ, ಔಷಧ ವ್ಯಾಪಾರಿಗಳಿಗೆ ಲಾಭ,
ಇದನ್ನು ಸೂಚಿಸ್ತಾ ಇದೆ. ವಿದೇಶ ವಹಿವಾಟು, ವಿದೇಶ ಸಂಪರ್ಕ, ಅಲ್ಲಿನ ಲಾಭಗಳು ಅವುಗಳ ಮಟ್ಟಿಗೆ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ಇನ್ನು ಈ ದಿವಸ ಪ್ರಾರ್ಥನೆಗೆ ತಪ್ಪದೇ ಈ ದಿವಸ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಸ್ವಲ್ಪ ತುಪ್ಪ ಸಮರ್ಪಣೆ ಮಾಡೋದು ಒಳ್ಳೆಯದು. ಇನ್ನು ವೃಷಭ ರಾಶಿಯವರಿಗೆ ರಾಶ್ಯಾಧಿಪತಿ ಶುಕ್ರ ನೀಚ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ, ಹುಷಾರು. ಬುದ್ಧಿ ಗೆಡುತ್ತೆ, ಬುದ್ಧಿ ಭ್ರಮಣೆ ಆಗುತ್ತೆ. ಹೀಗಾಗಿ ಯಾರ್ದೋ ಹೇಳಿದ ಸಲಹೆ ಅಥವಾ ಇನ್ಯಾರ್ದೋ ಒಂದು ಮಾರ್ಗದರ್ಶನಗಳು ನಿಮಗೆ ತೊಡಕಾಗಬಹುದು. ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಿ. ಮತ್ತು ಈ ದಿವಸ ಮಕ್ಕಳ ವಿಚಾರದಲ್ಲೂ ಅಷ್ಟೇ, ತಾಯಿ ಮಕ್ಕಳ ನಡುವೆ ಸ್ವಲ್ಪ ಮನಸ್ತಾಪ, ಭಿನ್ನಾಭಿಪ್ರಾಯ ಸಾಧ್ಯತೆ ಸೂಚಿಸ್ತಾ ಇದೆ, ಹುಷಾರು. ಮತ್ತು ಹಾಗೆ ಉದರ ಬಾಧೆ ಸೂಚಿಸ್ತಾ ಇದೆ, ಗಮನ ಇರಲಿ. ಕೆಲಸದಲ್ಲೂ ಈ ದಿವಸ ಅಲ್ಲಿ ರಾಹು ಮತ್ತು ಚಂದ್ರ ಒಟ್ಟಾದಾಗ ಕೆಲಸದಲ್ಲಿ ಒಂದು ರೀತಿಯ ಒಂದು ಕಹಿ ಘಟನೆ, ಮನಸ್ಸಿಗೆ ತುಂಬ ಶೋಕ, ಈ ರೀತಿಯ ಸಂದರ್ಭಗಳು ಎದುರಾಗುತ್ತೆ, ಗಮನ ಇರಲಿ. ಚಂದ್ರನಿಗೆ ಸ್ವಲ್ಪ ಮಟ್ಟಿಗಿನ ಪಕ್ಷದ ಬಲ ಇದೆ, ಈ ಕಾರಣಕ್ಕೆ ಚೇತರಿಸ್ಕೊಳ್ತೀರಾ ಕೂಡ. ಸ್ತ್ರೀಯರಿಂದಲೇ ಒಂದು ಒಳ್ಳೆಯ ಮಾರ್ಗದರ್ಶನವೂ ಸಿಗುತ್ತೆ, ಯೋಚನೆ ಮಾಡಬೇಡಿ. ಇನ್ನು ಈ ದಿವಸ ವಿದ್ಯೆಗೆ, ಮಾತಿಗೆ ತೊಂದರೆ ಇಲ್ಲ, ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗೇ ಇದೆ, ಅನುಕೂಲದ ವಾತಾವರಣ ಇದೆ. ಬ್ಯಾಂಕುಗಳಲ್ಲಿ ಕೆಲಸ ಮಾಡೋರಿಗೆ ಇವರಿಗೆಲ್ಲ ತುಂಬ ಚೆನ್ನಾಗಿದೆ. ಪ್ರಾರ್ಥನೆ ಈ ದಿವಸ ತಪ್ಪದೇ ಶುಕ್ರಗ್ರಹ ಆರಾಧನೆ, ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಅವರೇ ಧಾನ್ಯ ದಾನ ಮಾಡೋದು ಒಳ್ಳೆಯದು. ಮಿಥುನ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಅನುಕೂಲದ ವಾತಾವರಣ ಚೆನ್ನಾಗಿದೆ, ಕೆಲಸಕ್ಕೇನೂ ಕೊರತೆ ಇಲ್ಲ, ನಿಮಗೆ ಕೆಲಸದಲ್ಲಿ ಬಲ ಇತ್ಯಾದಿ ಕಾಣ್ತೀರಾ. ಹಣಕಾಸಿನ ವಿಚಾರದಲ್ಲೂ ಅಷ್ಟೇ ಅನುಕೂಲ, ಸಮಾಧಾನ ಇವುಗಳು ಚೆನ್ನಾಗಿದೆ. ಕುಟುಂಬದಲ್ಲೂ ಒಳ್ಳೆಯ ಬಲ. ಈ ದಿವಸ ಅಲ್ಲಿ ಮಾಂದಿ ಉದಯ ಆಗಿರೋದ್ರಿಂದ ಸ್ವಲ್ಪ ಘರ್ಷಣೆಗಳು ಬರಬಹುದು, ಕೊರತೆ ಅಲ್ಲ, ಘರ್ಷಣೆ, ಹುಷಾರು. ಆದರೆ ಈ ದಿವಸ ವಿದ್ಯಾರ್ಥಿಗಳು ಅಷ್ಟೇ ಸ್ವಲ್ಪ ತೊಂದರೆ, ತಕರಾರು ಇವುಗಳನ್ನು ಸೂಚಿಸ್ತಾ ಇದೆ. ಮತ್ತು ಈ ದಿವಸ ಆಹಾರದಲ್ಲೂ ಅಷ್ಟೇ ಸ್ವಲ್ಪ ಸಿಹಿ ಪದಾರ್ಥ, ಅತಿಯಾದ ಸಿಹಿ ಸೇವನೆ ಇವುಗಳಿಂದ ತೊಂದರೆ ಆಗೋ ಸಾಧ್ಯತೆ ಸೂಚಿಸ್ತಾ ಇದೆ, ಹುಷಾರು. ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ, ಬಹಳ ಎಚ್ಚರಿಕೆಯಿಂದ ಇರಿ. ಅದರಲ್ಲೂ ಸ್ತ್ರೀಯರು ನೀವೇ ಗಾಡಿ ಓಡಿಸ್ತಾ ಇದ್ದರೆ ತುಂಬ ಜಾಗ್ರತೆ ಇರಲಿ. ಮತ್ತು ಬಹಳ ಮುಖ್ಯವಾಗಿ ಸ್ನೇಹಿತರ ಜೊತೆಗೆ ಕಲಹ, ಜಗಳ ಸೂಚಿಸ್ತಾ ಇದೆ. ಕೃಷಿ ಭೂಮಿ ಪ್ರದೇಶಗಳಲ್ಲಿ ತುಂಬ ಹುಷಾರಾಗಿರಿ, ಅಲ್ಲೂ ತಗಾದೆಗಳು, ಘರ್ಷಣೆಗಳು ಸೂಚಿಸ್ತಾ ಇದೆ. ಈ ವಸ್ತ್ರ ವ್ಯಾಪಾರ, ಅಲಂಕಾರ ಕ್ಷೇತ್ರಗಳಿರ್ತಕ್ಕಂಥ ಹೆಣ್ಮಕ್ಕಳೇ ಮಾಡಿರ್ತಕ್ಕಂಥ ವ್ಯಾಪಾರಗಳಿದೆಯಲ್ಲ, ಅಲ್ಲಿ ತೊಡಕುಗಳು ಬರಬಹುದು, ಹುಷಾರು. ಗಾರ್ಡನಿಂಗ್ ಮಾಡುವಾಗ ಹುಷಾರು, ಅಲ್ಲೂ ತೊಡಕುಗಳು, ತೊಂದರೆಗಳು, ಜಾರಿ ಬೀಳೋದು ಅಥವಾ ಇನ್ನೇನು ಕಹಿ ಘಟನೆ ಇದೆ. ಹೀಗಾಗಿ ಪ್ರಾರ್ಥನೆಗೆ ತಪ್ಪದೇ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಪ್ರತಿ ಶುಕ್ರವಾರ ಹೋಗಿ ಬನ್ನಿ, 1 ತಿಂಗಳ ಕಾಲ ತಪ್ಪದೇ ಹೋಗಿ ಬನ್ನಿ. ಇನ್ನು ಕರ್ಕಟಕ ರಾಶಿಯವರಿಗೆ ವೃತ್ತಿಯಲ್ಲಿ ಅನುಕೂಲ, ಲಾಭ ಸೂಚಿಸ್ತಾ ಇದೆ. ಹಿರಿಯರ ಸಹಕಾರಗಳು ಸಿಗುತ್ತೆ. ನಿಮಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ ಈ ದಿವಸ. ಚಂದ್ರನೂ ರಾಹು ಯುಕ್ತನಾಗಿರೋದು, ಜನ್ಮದಲ್ಲಿ ಮಾಂದಿ ಇರೋದು, ಇದು ಆರೋಗ್ಯ ಬಾಧೆ, ಹೀಗಾಗಿ ಹುಷಾರು. ಮತ್ತು ಮುಖ್ಯವಾಗಿ ನಷ್ಟ, ಅಪಮಾನ, ದುಃಖದ ವಾತಾವರಣ, ತುಂಬ ದೀರ್ಘಾಲೋಚನೆ ಮಾಡ್ತಕ್ಕಂಥದ್ದು, ಆಲೋಚನೆಗಳ ಭಾರಕ್ಕೆ ತಲೆ ಕುಸಿದು ಹೋಗುತ್ತೆ, ಆ ರೀತಿಯಲ್ಲಿ ಇರ್ತದೆ ಈ ದಿವಸ, ಹುಷಾರಾಗಿದೆ. ಇದಕ್ಕೆ ಪರಿಹಾರಕ್ಕೆ ಧ್ಯಾನ ಮತ್ತು ಈಶ್ವರ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸೋದು ತುಂಬ ಒಳ್ಳೆಯದು, ತಪ್ಪದೇ ಮಾಡಿಸಿ. ಇನ್ನು ಶುಕ್ರನ ಬಲಹೀನತೆ ನಿಮಗೆ ಗೃಹ ಸಂಬಂಧಿ ಕಲಹಗಳನ್ನು ತರಬಹುದು, ಹುಷಾರು. ಆದರೆ ಧೈರ್ಯ ಇರ್ತದೆ, ಯೋಚನೆ ಮಾಡಬೇಡಿ. ಪ್ರಾರ್ಥನೆಗೆ ಈ ದಿವಸ ಈಶ್ವರನ ಆರಾಧನೆ ಮಾಡಿ. ಇನ್ನು ಸಿಂಹರಾಶಿಯವರಿಗೆ ಕರ್ಮಾಧಿಪತಿ ಶುಕ್ರ ಬಲಹೀನಕ್ಕೆ ಹೋಗ್ತಾ ಇದ್ದಾನೆ, ಹೀಗಾಗಿ ವೃತ್ತಿಯಲ್ಲಿ ತುಂಬ ಜಾಗ್ರತೆ ಬೇಕು, ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಿ. ನಿಮಗೆ ಕೊಟ್ಟ ಕೆಲಸ ಏನೋ ಅಷ್ಟೇ ಚೌಕಟ್ಟಲ್ಲಿದ್ದರೆ ಬಹಳ ಒಳ್ಳೆಯದು. ಒಂದು ಹೆಜ್ಜೆ ಆಚೆ ಹೋದರೆ ನಿಮಗೆ ಪ್ರಮಾದ ಬರುತ್ತೆ, ಗಮನ ಇರಲಿ. ಇನ್ನು ಉಳಿದ ಹಾಗೆ ನಿಮ್ಮ ರಾಶ್ಯಾಧಿಪತಿಯನ್ನು ವ್ಯಯದಲ್ಲಿದ್ದಾನೆ, ಆರೋಗ್ಯದಲ್ಲಿ ಏರುಪೇರಿದೆ, ಸಂಗಾತಿಯಲ್ಲೂ ಅಸಮಾಧಾನ, ಒಂದು ಮನಸ್ತಾಪಗಳನ್ನು ಸೂಚಿಸ್ತಾ ಇದೆ. ವ್ಯಾಪಾರಿಗಳದ್ದು ಅಷ್ಟು ಸ್ವಲ್ಪ ಹಿನ್ನಡೆ ಸೂಚಿಸ್ತಾ ಇದೆ. ಸಿಂಹರಾಶಿಯವರಿಗೆ ಸ್ವಲ್ಪ ಕಹಿಯಾಗಿದೆ, ದಿನಗಳಲ್ಲಿ ಸ್ವಲ್ಪ ಒಂದೇ ಗ್ರಹದ ಬಲ ನಿಮಗೆ, ಅದು ಬುಧ ಮತ್ತು ಕುಜಂದು ಸ್ವಲ್ಪ ಮಟ್ಟಿಗೆ. ಹೀಗಾಗಿ ಆ 2 ಗ್ರಹಗಳು ಉಳಿದ ಹಾಗೆ ಬೇರೆಲ್ಲ ನಿಮಗೆ ತೊಡಕನ್ನು ಸೂಚಿಸ್ತಾ ಇರೋದ್ರಿಂದ ನಿಮ್ಮ ಬಾಳೆಯ ಎಲೆಯಲ್ಲಿ ಅತಿಯಾದ ಬೇಡದ, ಇಲ್ಲ ಉಪ್ಪು ಜಾಸ್ತಿ ಇರುತ್ತೆ, ಇಲ್ಲ ಉಪ್ಪೇ ಇರೋಲ್ಲ, ಇಲ್ಲ ಕಹಿ ಒಗರು ಈ ಥರದ್ದೇ ಇದೆ. ಹೀಗಾಗಿ ಬಹಳ ಎಚ್ಚರಿಕೆ ಬೇಕು. ಪ್ರಾರ್ಥನೆಗೆ ತಪ್ಪದ ಈಶ್ವರನ ಆರಾಧನೆ, ಈಶ್ವರನಿಗೆ ನವಧಾನ್ಯ ಸಮರ್ಪಣೆ ಮಾಡಿ ಈಶ್ವರನಿಗೆ ನಮಸ್ಕಾರ ಹಾಕಿ, ಅದು ಬಹಳ ಒಳ್ಳೆಯದು. ಇನ್ನು ಕನ್ಯಾರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಕೆಲಸ ಕಾರ್ಯಗಳಲ್ಲಿ ಕೊರತೆ ಇಲ್ಲ, ತೊಂದರೆ ಇಲ್ಲ, ಅಲ್ಲಿ ಬಲ ಇದೆ. ಬಂಧುಗಳ ವಿಚಾರದಲ್ಲೂ ಲಾಭ, ಸ್ನೇಹಿತರಿಂದಲೂ ಲಾಭ, ಅನುಕೂಲ, ಒಳ್ಳೆಯ ಮಾರ್ಗದರ್ಶನ, ಇದೆಲ್ಲ ತುಂಬ ಚೆನ್ನಾಗಿದೆ. ಆರೋಗ್ಯದ ಮಟ್ಟಿಗೆ ಸ್ವಲ್ಪ ಹುಷಾರು. ಭಾಗ್ಯಾಧಿಪತಿ ಧನಾಧಿಪತಿ ನೀಚ ಸ್ಥಾನಕ್ಕೆ ಬಂದಾಗ ಕೊರತೆ ಉಂಟಾಗುತ್ತೆ. ಕೈಗೆ ಬಂದಿದ್ದು ಬಾಯಿಗೆ ಬರಲ್ಲ ಅಂತೀವಲ್ಲ, ಆ ಥರದ್ದು ಕೈ ಜಾರಿ ಹೋಗುವ ಸಾಧ್ಯತೆ ಜಾಸ್ತಿ ಇರುತ್ತೆ, ಹುಷಾರು. ವಿದ್ಯಾರ್ಥಿಗಳಿಗೆ ಮನಸ್ಸು ಚಂಚಲವಾಗುತ್ತೆ, ಬೇಡದ ಆಲೋಚನೆಗಳು ಬರುತ್ತೆ,
ಅನ್ಯರ ವಿಷಯಗಳಲ್ಲಿ ಆಸಕ್ತಿ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ. ಹುಷಾರಾಗಿರಿ. ಈ ದಿವಸ ಸ್ತ್ರೀಯರಿಗೆ ಕಲಹಗಳು, ಮನಸ್ತಾಪಗಳು, ಸಂಗಾತಿ ವಿಚಾರದಲ್ಲೂ ಮನಸ್ತಾಪ, ಈ ರೀತಿಯ ಒಂದು ಲಕ್ಷಣ ಸೂಚಿಸ್ತಾ ಇದೆ. ತಪ್ಪದೇ ಲಕ್ಷ್ಮೀ ನಾರಾಯಣರನ್ನು ಪ್ರಾರ್ಥಿಸ್ಕೊಳ್ಳಿ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ರಾಶ್ಯಾಧಿಪತಿ ಶುಕ್ರ ವ್ಯಯದಲ್ಲಿದ್ದಾಗ ಆರೋಗ್ಯಹೀನತೆ ಉಂಟಾಗುತ್ತೆ. ಶಿರೋಬಾಧೆ, ಕಾಲಿನ ಬಾಧೆ, ಕಣ್ಣಿನ ಬಾಧೆಗಳು ಇವುಗಳು ಜಾಸ್ತಿ, ಮತ್ತು ಗುಹ್ಯ ಸ್ಥಾನಗಳಲ್ಲಿ ತೊಂದರೆಗಳು ಆಗ್ತಕ್ಕಂಥದ್ದು. ಹೀಗಾಗಿ ಗುಹ್ಯಾಮಯ ಅಂತ ಹೇಳಿದ್ನಲ್ಲ ಪ್ರಾರಂಭದಲ್ಲಿ, ಆ ರೀತಿಯ ತೊಡಕುಗಳು, ಆಮಯ ಅಂದರೆ ರೋಗ, ಆ ರೋಗಗಳು ನಿಮ್ಮನ್ನು ಬಾಧಿಸಬಹುದು. ಹುಷಾರು. ಉಳಿದ ಹಾಗೆ ಚಂದ್ರನೂ ಈ ದಿವಸ ರಾಹುಯುಕ್ತನಾಗಿದ್ದರೆ ಬುದ್ಧಿ ಕೂಡ ಸ್ವಲ್ಪ ಏರುಪೇರು, ಕೆಟ್ಟ ಆಲೋಚನೆಗಳು ಬಂದುಬಿಡುತ್ತೆ. ಎಷ್ಟು ಯೋಚನೆ ಮಾಡಿದ್ರು ಮತ್ತದೇ ಅಲ್ಲಿಗೆ ಬಂದು ಕೂತ್ಕೊಳ್ಳುತ್ತೆ. ಹೀಗಾಗಿ ಆಲೋಚನೆಗಳು ಏರುಪೇರು ಮಾಡಿಬಿಡುತ್ತೆ ನಿಮ್ಮನ್ನು. ವೃತ್ತಿಯಲ್ಲಿ ಮಾಂದಿ ಬೇರೆ ಇದೆ ಈ ದಿವಸ. ಹೀಗಾಗಿ ವೃತ್ತಿಯಲ್ಲೂ ಸ್ವಲ್ಪ ಹುಷಾರಾಗಿರಿ. ಈ ದಿವಸ ನಿಮಗೆ ಒಂದೇ ಒಂದು ಬಲ, ಬುಧ ಭಾಗ್ಯದಲ್ಲಿರೋದು. ಹೀಗಾಗಿ ವಿಷ್ಣು ಸನ್ನಿಧಾನಕ್ಕೆ ಹೋಗಿ ಬನ್ನಿ. ವಿಷ್ಣು ಸನ್ನಿಧಾನಕ್ಕೆ ಹೋಗಿ ಅಲ್ಲೊಂದು ತುಳಸಿ ಅರ್ಚನೆ ಮಾಡಿಸಿ. ಅದರಿಂದ ನಿಮಗೆ ಎಲ್ಲ ಪ್ರಮಾದ ತೊಡಕಿನಿಂದ ಹೊರಗೆ ಬರಲಿಕ್ಕೆ ಒಂದು ದಾರಿ ಖಂಡಿತ ಉಂಟಾಗುತ್ತೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಸ್ವಲ್ಪ ಸಮಾಧಾನದ ಫಲ ಕಾಣ್ತೀರ. ಅದು ಮಾಂದಿ ಯುಕ್ತನಾಗಿದ್ದಾನೆ ಕರ್ಮಾಧಿಪತಿ, ಹೀಗಾಗಿ ಎಚ್ಚರಿಕೆ ಬೇಕು. ವೃತ್ತಿಯಲ್ಲೂ ಬಹಳ ಎಚ್ಚರ ವಹಿಸಿ. ಇನ್ನು ಉಳಿದ ಹಾಗೆ ಶುಕ್ರನ ಬಲಹೀನತೆ, ಲಾಭಕ್ಕೆ ಬರ್ತಾ ಇದ್ದಾನೆ. ನಿಮ್ಮ ಪಾಲಿಗೆ ಸ್ವಲ್ಪ ಮಟ್ಟಿಗಿನ ಸಂಗಾತಿಯಲ್ಲಿ ಸ್ವಲ್ಪ ಏರುಪೇರು, ಅದನ್ನು ಬಿಟ್ಟರೆ ಪ್ರಮಾದ ಇಲ್ಲ, ಯೋಚನೆ ಮಾಡಬೇಡಿ. ಇನ್ನು ಈ ದಿವಸ ಚಂದ್ರನಿಂದಾಗಿ ಹೃದ್ರೋಗಗಳು, ಹೃದಯದಲ್ಲಿ ಇನ್ನೇನು ಶ್ವಾಸಕೋಶ ಸಮಸ್ಯೆಗಳು, ಉಸಿರಾಟ, ಕಫದ ಸಮಸ್ಯೆಗಳು ಜಾಸ್ತಿ ಆಗೋ ಸಾಧ್ಯತೆ ಸೂಚಿಸ್ತಾ ಇದೆ. ಹುಷಾರು. ಉಳಿದ ಹಾಗೆ ಈ ದಿವಸ ಸಂಗಾತಿಯಲ್ಲಿ ಸ್ವಲ್ಪ ಮನಸ್ತಾಪಗಳನ್ನು ಸೂಚಿಸ್ತಾ ಇದೆ. ಭಿನ್ನಾಭಿಪ್ರಾಯಗಳು ಬರಬಹುದು. ಸಂಗಾತಿ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪ, ನಂಬಿಕೆ, ವಿಶ್ವಾಸ ಕಳ್ಕೊಳ್ತಕ್ಕಂಥ ಈ ರೀತಿಯ ಒಂದು ಸಂದರ್ಭಗಳನ್ನು ಎದುರಿಸಬೇಕಾಗಬಹುದು. ಹುಷಾರಾಗಿರಿ. ಭಾಗ್ಯದಲ್ಲಿ ಗುರುಗಿದ್ದಾನೆ, ಹೀಗಾಗಿ ನಿಮಗೇನಪ್ಪ ಅಂದರೆ ಒಂದು ಅನುಕೂಲ ಇರ್ತದೆ, ಗಾಬರಿ ಮಾಡ್ಕೋಬೇಡಿ. ಆದರೂ ಶುಕ್ರನ ಆರಾಧನೆ, ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡೋದು ಒಳ್ಳೆಯದು. ಇನ್ನು ಧನುರಾಶಿ. ಧನುರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ಎಚ್ಚರಿಕೆ ಇರಲಿ. ಅಲ್ಲಿ ವೃತ್ತಿಯಲ್ಲಿ ಸ್ತ್ರೀ ಪುರುಷರ ನಡುವೆ ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು, ಬೇರೆ ಇನ್ನೇನೋ ಅಸಮಾಧಾನಗಳು ಉಂಟಾಗೋ ಲಕ್ಷಣ ಇದೆ. ಹುಷಾರು. ನಾಳೆ ಕುಜನೂ ಕೂಡ ಮಿಥುನಕ್ಕೆ ಹೋಗ್ತಾನೆ, ಹೀಗಾಗಿ ಬಹಳ ಎಚ್ಚರಿಕೆ ಬೇಕು. ಇನ್ನು ಈ ದಿವಸ ಗಂಟಲ ಬಾಧೆ ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರು. ಭಯ, ಸ್ತ್ರೀಯರಿಗೆ ಆತಂಕ, ನಡುಕ, ಈ ರೀತಿಯ ಒಂದು ತೊಂದರೆ ಸೂಚಿಸ್ತಾ ಇದೆ. ಹುಷಾರು. ಇನ್ನು ಈ ದಿವಸ ಸ್ನೇಹಿತರಿಂದ ಸಹಾಯ ಇದೆ, ಬಂಧುಗಳ ಸಹಾಯ ಚೆನ್ನಾಗಿರ್ತದೆ, ಗಾಬರಿ ಬೇಡ. ಈ ದಿವಸ ಪ್ರಾರ್ಥನೆಗೆ ನೀವು ವಿಷ್ಣು ಸನ್ನಿಧಾನಕ್ಕೆ ಸ್ವಲ್ಪ ಅವರೆಕಾಳನ್ನು ಸಮರ್ಪಣೆ ಮಾಡೋದು ತುಂಬ ಒಳ್ಳೆಯದು. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಕರ್ಮಾಧಿಪತಿ ಶುಕ್ರ ಬಲಹೀನಾಗ್ತಾ ಇದ್ದಾನೆ, ಹೀಗಾಗಿ ವೃತ್ತಿಯಲ್ಲಿ ಬಹಳ ಎಚ್ಚರಿಕೆ ಬೇಕು. ನಿಮ್ಮ ಕೆಲಸ ನಿಮಗೆ ಮುಳುವಾಗ್ಬಿಡಬಹುದು, ಹೀಗಾಗಿ ಬಹಳ ಗಮನ ಇರಲಿ. ಈ ದಿವಸ ಸಂಗಾತಿಯಲ್ಲಿ ಸ್ವಲ್ಪ ಅಸಮಾಧಾನ, ಮಾಂದಿ ಇರೋದರಿಂದ ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳ ಸಾಧ್ಯತೆ ಹೆಚ್ಚು, ಮತ್ತು ನೀರಿನ ತೊಡಕುಗಳು, ಕಂಟಕಗಳು ಹೆಚ್ಚು. ಹೀಗಾಗಿ ನೀರಿನ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ. ಕುಟುಂಬದಲ್ಲೂ ಅಷ್ಟೇ ಘರ್ಷಣೆಗಳು. ಈ ದಿವಸ ಸ್ತ್ರೀಯರ ನಡುವೆ ಏನು ಕಚ್ಚಾಟ, ಕಿತ್ತಾಟ, ಈ ರೀತಿಯ ಒಂದು ಸಾಧ್ಯತೆ ಸೂಚಿಸ್ತಾ ಇದೆ. ಬಹಳ ಎಚ್ಚರಿಕೆ ಬೇಕು. ಇನ್ನು ಉಳಿದ ಹಾಗೆ ಈ ದಿವಸ ನಿಮಗೆ ವ್ಯಾಪಾರಿಗಳಿಗೆ ಹೆಚ್ಚು ಸ್ವಲ್ಪ ಮಟ್ಟಿಗೆ ಅನುಕೂಲ ಕಾಡಲಿಕ್ಕೆ ಅವಕಾಶ ಇದೆ. ಪ್ರಾರ್ಥನೆಗೆ ತಪ್ಪದೆ ನೀವು ಕೂಡ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪ ಬಿಳಿ ಹೂಗಳನ್ನು ಸಮರ್ಪಣೆ ಮಾಡಿದ್ರೆ ಒಳ್ಳೆಯದು. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ನಿಮಗೆ ತೊಂದರೆ ಇಲ್ಲ, ಅನುಕೂಲದ ಫಲ ಇದೆ. ಬುದ್ಧಿಬಲ ತುಂಬ ಚೆನ್ನಾಗಿದೆ, ಯೋಚನೆ ಮಾಡಬೇಡಿ. ಆದರೆ ನಿಮಗೆ ಶರೀರದಲ್ಲಿ ಆರೋಗ್ಯ ವ್ಯತ್ಯಾಸ ಆಗ್ತಕ್ಕಂಥ ಸಾಧ್ಯತೆ, ಮತ್ತು ಶುಕ್ರ ಅಷ್ಟಮಕ್ಕೆ ಹೋದಾಗ ನೀಚ ಸ್ಥಾನದಲ್ಲಿದ್ದಾಗ ಅದೃಷ್ಟ ಕೈ ತಪ್ಪುವ ಸಾಧ್ಯತೆ, ಸುಖಹಾನಿಯನ್ನು ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಹುಷಾರು. ಅಂದುಕೊಂಡಿದ್ದು ಏನೋ ಒಂದು ಫಲ ನಿರೀಕ್ಷೆ ಮಾಡ್ತಾಯಿದೆ, ಅದು ಜಾರಿ ಹೋಗುವ ಸಾಧ್ಯತೆಗಳು. ಸ್ನೇಹಿತರ ಜೊತೆಗೂ ಅಷ್ಟೇ ಸ್ವಲ್ಪ ಅಸಮಾಧಾನ, ಮನಸ್ತಾಪ, ತುಂಬ ಆಪ್ತರೇ ನಿಮಗೆ ಕೈ ಕೊಟ್ಬಿಡೋದು, ಈ ಲಕ್ಷಣಗಳನ್ನು ಸೂಚಿಸ್ತಾ ಇದೆ. ಹುಷಾರು. ಪ್ರಾರ್ಥನೆಗೆ ದಿವಸ ಶಿವಸನ್ನಿಧಾನದಲ್ಲಿ ನವಧಾನ್ಯ ಸಮರ್ಪಣೆ ಮಾಡಿ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣ್ತೀರ. ಬುದ್ಧಿಬಲ ಚೆನ್ನಾಗಿದೆ, ಸ್ನೇಹಿತರ ಸಹಾಯ ಸಹಕಾರ ತುಂಬ ಚೆನ್ನಾಗಿರ್ತದೆ. ಸಂಗಾತಿಯಲ್ಲಿ ಸ್ವಲ್ಪ ಮನಸ್ತಾಪ, ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಾಣುವ ಲಕ್ಷಣ ಸೂಚಿಸ್ತಾ ಇದೆ. ಹುಷಾರಾಗಿರಿ. ಚಂದ್ರ ವೇದಲ್ಲಿರೋದ್ರಿಂದ ಯಾರ್ದೋ ಆಲೋಚನೆ, ಯಾರ್ದೋ ಸಲಹೆ, ಅವರ ಮಾರ್ಗದರ್ಶನ, ಗೈಡೆನ್ಸ್ ತೊಗೊಂಡು ನೀವು ಖರ್ಚು ಮಾಡ್ಕೊಳ್ಳೋ ಸಾಧ್ಯತೆ, ಅಲ್ದಾಡಬೇಕಾದ ಪರಿಸ್ಥಿತಿ, ಇನ್ನೊಬ್ಬರ ಕೆಲಸಗಳಿಗಾಗಿ ಪರದಾಡು, ಇವುಗಳು ಜಾಸ್ತಿ ಇದೆ. ಹುಷಾರಾಗಿರಿ. ಸ್ವಲ್ಪ ದಿವಸ ಏರುಪೇರು ಇದೆ. ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ ಶುಕ್ರ
ಅವನ ಬದುಕಿಗೆ ಬೇಕಾಗಿರ್ತಂಥ ಅತ್ಯಂತ ರುಚಿಗ್ರಹ. ರುಚಿ ಹಾಳಾದರೆ ಬದುಕಿನಲ್ಲಿ ಒಂಥರ ಸಪ್ಪೆ ಉಂಟಾಗುತ್ತೆ. ಆ ರೀತಿಯಲ್ಲಿ ಇದೀವಿ ಈ ಒಂದು ಸಂದರ್ಭ. ಮಹಾಲಕ್ಷ್ಮಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳ್ಬಹುದಾದ ಮಂತ್ರ ಗಮನಿಸಿ. ಓಂ ತುಷ್ಟಯೇ ನಮಃ. ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಇಂದಿನ ಸಂಚಿಕೆಯಲ್ಲಿ 12 ರಾಶಿಗಳ ಫಲಾಫಲ, ಶುಕ್ರನ ಪರಿವರ್ತನೆಯಿಂದ ಆಗುವಂತಹ ಬದಲಾವಣೆಗಳು, ಹಾಗೆ ವೀಕ್ಷಕರ ಸಂದೇಶಗಳಿಗೆ ಪರಿಹಾರಗಳನ್ನು ತಿಳಿಸ್ಕೊಟ್ರಿ, ಪಂಚಾಂಗದ ಮಹತ್ವವನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಜಾತಕಫಲ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.